ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರೋಟರಿ ಸಂಸ್ಥೆ ಬಡಜನರ ಸೇವೆಯ ದ್ಯೋತಕ. ರೋಟರಿ ಚಂದ್ರಪ್ಪ ಸರ್ಕಲ್ನಲ್ಲಿ ಉದ್ಘಾಟನೆ. ಬೆಂಗಳೂರು ಮಹಾನಗರದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿದ ರೋಟರಿ ದೃಷ್ಟಿಯಿಂದ ಮಾಗಡಿಗೆ ಸೇರಿದಂತಹ ಚಂದ್ರಪ್ಪ ಸರ್ಕಲ್ನಲ್ಲಿ ರೋಟರಿ ಚಂದ್ರಪ್ಪ ಸರ್ಕಲ್ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ನೆರವೇರಿತು. ಉದ್ಘಾಟನಾ ಸಮಾರಂಭದೊಳಗೆ ರೋಟರಿ ಜಿಲ್ಲಾ ಪಾಲಕ ರೋಟರಿಯನ್ ಬಿ.ಆರ್. ಶ್ರೀಧರ್ ಅವರು ಮಾತನಾಡ್ತಾ ರೋಟರಿಯ ಸೇವಾ ವಿವರಗಳನ್ನು ನೀಡಿದರು. ಸಾಮಾಜಿಕ ಹಿತದೃಷ್ಟಿಯಿಂದ ರೋಟರಿ ತನ್ನದೇ ಆಗಿರತಕ್ಕಂಥ ವಿಶಿಷ್ಟ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು, ಅದರಲ್ಲೂ ಬಹು ವಿಶೇಷವಾಗಿ ಪೋಲಿಯೋ ನಿರ್ಮೂಲನೆಗೆ ರೋಟರಿ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನು ವಿವರಿಸಿದರು. ಕಾರ್ಯಕ್ರಮಗಳಿಗೆ ನೂತನ ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ನರಸೇಗೌಡರು, ನೂತನ ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಹೆಚ್.ಕೆ. ಅವರು, ಹಾಗೆಯೇ ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲೋಕೇಶ್ ಸೇರಿದಂತೆ ಸ್ಥಳೀಯ ಪದಾಧಿಕಾರಿಗಳು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದರು. ನಾಮನಿರ್ದೇಶನ ಜಿಲ್ಲಾ ಪಾಲಕ ಕುಮಾರಸ್ವಾಮಿ, ಹಾಗೆಯೇ ಜಿಲ್ಲಾ ಕಾರ್ಯದರ್ಶಿ ಗೋಪಾಲ್, ಪುಟ್ಟಸ್ವಾಮಯ್ಯ ವಲಯ ಕಾರ್ಯದರ್ಶಿ, ಹಾಗೆಯೇ ಜಿಲ್ಲಾ ಸದಸ್ಯತ್ವ ನಿರ್ದೇಶಕ ಗುರುನಾಗೇಶ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪವಾಡ ಬಯಲು ಮಾಡ್ತಕ್ಕಂಥ ವಿಶಿಷ್ಟ ಕಾರ್ಯಕ್ರಮವನ್ನು ಹುಲಿಕಲ್ ನಟರಾಜ್ರವರು ನೀಡೋದರ ಮೂಲಕವಾಗಿ ವೈಜ್ಞಾನಿಕತೆಗೆ ಒತ್ತನ್ನು ನೀಡಿದರು. ಪಂಚಾಂಗ ನಂಬುವುದಕ್ಕಿಂತ ಪಂಚ ಅಂಗಗಳತ್ತ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಿದರು. ನೂತನ ಪದಾಧಿಕಾರಿಗಳು ಮಾತನಾಡಿ, ನಾವು ವಿಶಿಷ್ಟವಾಗಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಉಳ್ಳುವಂಥ ಸೇವೆಯನ್ನು ಮಾಡಲು ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ನರಸೇಗೌಡರು, ವಿಶ್ವನಾಥ್ರವರು ಹೇಳಿದರು. ಹಾಗೆ ಜಂಟಿ ಕಾರ್ಯದರ್ಶಿ ಲೋಕೇಶ್ ಅವರು ಕೂಡ ರೋಟರಿ ಚಂದ್ರಪ್ಪ ಸರ್ಕಲ್ ಕಾರ್ಯಕ್ರಮದ ಉದ್ಘಾಟನೆ ಕುರಿತಂತೆ ವಿವರಗಳನ್ನು ನೀಡಿದರು. ಚಂದ್ರಪ್ಪ ಸರ್ಕಲ್ ರೋಟರಿ ಕ್ಲಬ್ಬು ಇವತ್ತು ಹೊಸದಾಗಿ ಉದ್ಘಾಟನೆ ಆಗ್ತಾ ಇದೆ. ನಾವು ಇದ್ರ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ರೋಟರಿ ಕ್ಲಬ್ ಬಗ್ಗೆ ಏನು ಎತ್ತ, ರೋಟರಿ ಕ್ಲಬ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಮಗೆ ಜಂಟಿ ಕಾರ್ಯದರ್ಶಿ ಸ್ಥಾನ ಕೊಟ್ಟಿದ್ದಾರೆ. ರೋಟರಿ ಕ್ಲಬ್ ಅಂದರೆ ಫಸ್ಟ್ ಆಫ್ ಆಲು ಈ ವೃತ್ತಿಪರರು ಮತ್ತು ಉದ್ಯಮಿಗಳು ಎಲ್ಲ ಸೇರಿ ಒಂದು ಸಮಾಜ ಸೇವೆ ಮಾಡೋ ಕಾರ್ಯಕ್ರಮ ಇದು. ಸ್ಥಳೀಯ ಮಟ್ಟದಲ್ಲಿ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಒಬ್ರಿಗೊಬ್ಬರು ಒಂದು ಕಮ್ಯುನಿಕೇಷನ್ ಇರುತ್ತೆ. ಆ ಉದ್ದೇಶದಿಂದ ಈ ರೋಟರಿ ಕ್ಲಬ್ನ ಮಾಡ್ತಾರೆ. ಇಲ್ಲಿ ಸ್ಥಳೀಯವಾಗಿ ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವ್ರಿಗೆ ಒಂದು ಬಡವರಿಗೆ ಒಂದು ವಸ್ತು ಆಗಿರ್ಬೋದು, ಸ್ಕೂಲ್ ಮಕ್ಕಳಿಗೆ ಒಂದು ಸಹಾಯಧನ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮ ಮಾಡಿ ನಾವು ಈ ಕಾರ್ಯಕ್ರಮದಿಂದ ತುಂಬ ಇನ್ಸ್ಪಿರೇಷನ್ ಆಗಿದ್ದೀವಿ. ಹಾಗೆ ನಮ್ಮ ಹಿರಿಯರು ಪಂಚಪಣರು ಎಲ್ಲ ಸೇರಿಕೊಂಡಿದ್ದಾರೆ. ಈ ರೋಟರಿ ಕ್ಲಬ್ಗೆ ಇವರೆಲ್ಲ ಸೇರೋದ್ರಿಂದ ಇನ್ನೂ ಹೆಚ್ಚು ಬಲ ಬಂದಿದೆ. ಕಾರ್ಯಕ್ರಮಗಳಿಗೆ ವಿಶೇಷವಾಗಿರ್ತಕ್ಕಂಥ ಹಲವು ಕಾರ್ಯಕ್ರಮ ನಡೆಸಲಾಯಿತು. ಸ್ಥಳೀಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಕೆಲವೊಂದು ಶಾಲೆಗಳಿಗೆ ವಿಜ್ಞಾನದ ಕಿಟ್ಟು, ಹಾಗೆಯೇ ವಿವಿಧ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಬಡ ವಿಧವಾ ಮಹಿಳೆಯರಿಗೆ ಹಸು ಸಾಕಾಣಿಕೆಗಾಗಿ ಹಸುಗಳನ್ನು ನೀಡುವಂಥ ಕಾರ್ಯಕ್ರಮಕ್ಕೂ ಕೂಡ ಚಾಲನೆಯನ್ನು ನೀಡಲಾಯಿತು. ಈ ರೀತಿಯ ವಿಶಿಷ್ಟ ಕಾರ್ಯಕ್ರಮಗಳಿಗೆ ಮಾಗಡಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಹಾಗೆ ಅಲ್ಲಿನ ಪ್ರಮುಖರಾಗಿರ್ತಕ್ಕಂಥ ಪ್ರಭಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರೋಟರಿ ಚಂದ್ರಪ್ಪ ಸರ್ಕಲ್ನ ಉದ್ಘಾಟನಾ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ. ತುಂಬ ಸೂಕ್ಷ್ಮವಾಗಿ ಬೆಳೆಸ್ಕೊಳ್ಬೇಕಾಗಿದೆ. ನಾವು ಬೆಳಿಬೇಕು ಅಂತ ಒಂದು ಕಡೆ ತಂತ್ರಜ್ಞಾನ ಬೆಳೀತಾ ಇದೆ, ಮತ್ತೊಂದು ಕಡೆ ಮೌಢ್ಯತೆ ಅಷ್ಟೇ ವೇಗದಲ್ಲಿ ಹೆಚ್ಚು ಪ್ರಭಾವ ಆಗ್ತಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೇವರುಗಳನ್ನು, ದಿಂಡರುಗಳನ್ನು, ಮಾಟಮಂತ್ರವನ್ನು ಬೀದಿಗೆ ನಿಲ್ಲಿಸಿದ್ದಾರೆ. ಎಲ್ಲಿ ಹೋಗಲಿ ದೇವರು ಇವತ್ತು ಮಾರುಕಟ್ಟೆಯ ಸರಕಾಗಿದೆ. ಅಲ್ಲಿ ಹೋದ್ರೆ ಸಾಕು, ದುಡ್ಡು ಕೊಟ್ಟರೆ ನೇರ ದರ್ಶನ ಇದೆ, ದುಡ್ಡಿಲ್ಲ ಅಂದರೆ 3-4 ಗಂಟೆ ನಿಂತ್ಕೊಳ್ಬೇಕಾಗತ್ತೆ. ಇನ್ನೂ ಹೆಚ್ಚು ದುಡ್ಡು ಕೊಟ್ಟರೆ ದೇವರೇ ನಮ್ಮನೆ ಬಾಗಿಲಿಗೆ ಬರ್ತಾನೆ. ಆ ಮಟ್ಟಕ್ಕೆ ನಮ್ಮ ಜನ ದೇವರನ್ನ ಆಟ ಆಡಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಆಟ ಆಡಿಸ್ಬೇಕಾಗಿ ರೋಟರಿ ಬೆಂಗಳೂರು ನಾರ್ತ್ ಕ್ಲಬ್ನ ಸದಸ್ಯರಾದ ಇವರು 2014-15ನೇ ಸಾಲಿನಲ್ಲಿ ಕ್ಲಬ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಜಿಲ್ಲಾ ರೋಟೇರಿಯನ್ಸ್ ಮತ್ತು ರೋಟರಿ ಸೇವೆಯನ್ನು ಹೊಂದಿರುವಂತಹ ನವ ರೋಟೇರಿಯನ್ ಅವರ
ಕುಟುಂಬದವರು ಎಲ್ಲರಿಗೂ ನಮಸ್ಕಾರ. ರೋಟರಿ ಚಂದ್ರಪ್ಪ ಸರ್ಕಲ್ ಈ ಕನಸು ಮೊದಲು ಕಂಡಿದ್ದು ರೋಟರಿ ಮಾಗಡಿ ಸೆಂಟ್ರಲ್ ಮತ್ತು ಅದಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದು ಹೌದು. ಅವರು ಅದರಲ್ಲಿ ಪ್ರಮುಖವಾಗಿ ಆ ಕ್ಲಬ್ನಲ್ಲಿ ನಮ್ಮ ಪ್ರಭಾಕರ್ ಯಾರು ನ್ಯೂ ಕ್ಲಬ್ ಅಡ್ವೈಸರ್ ಅಂತ ಇದ್ದಾರೆ, ಅವರು ರೂಪ್ಲಾಲ್ ಮತ್ತು ವಿನೋದ್, ಅಂದರೆ ನಾನು ಬಂದಾಗೆಲ್ಲ ಸಿಕ್ಕಿದ್ದ ಕಾರಣಕ್ಕಾಗಿ ಮತ್ತು ತೆರೆ ಹಿಂದೆ ಬಹಳಷ್ಟು ಕೆಲಸಗಳು ಅವ್ರ ಕಡೆಯಿಂದ ಆಗಿದೆ. ಹಾಗೆ ರೋಟರಿ ಪ್ರತಿಯೊಂದು ವಿಶಿಷ್ಟ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ನಾವು ನಿರಂತರ ಸೇವೆಯನ್ನು ಮಾಡ್ತೇವೆ ಅಂತ ಹೇಳ್ತಕ್ಕಂಥ ರೋಟರಿ ಚಂದ್ರಪ್ಪ ಸರ್ಕಲ್ನ ಕಾರ್ಯಕ್ರಮದ ಉದ್ಘಾಟನೆ ವಿವರ ನಿಮ್ಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ವರದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.